ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧ ರಾಜ್ಯದ ಯಾವ್ಯಾವ ಜಿಲ್ಲೆ ಮೇಲೆ ಯಾವ್ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅನ್ನೋದರ ಅಪ್ಡೇಟ್ಸನ್ನು ಕೊಡ್ತಾ ಇದ್ವಿ. ಇನ್ನು ನಾವು ಚಿಕ್ಕಬಳ್ಳಾಪುರದ ಕಡೆ ಹೋಗೋಣ. ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿ ಧಾಮಕ್ಕೂ ಕೂಡ ಪ್ರವಾಸಿಗರ ಕೊರತೆ ಕಾಡುವಂತಾಗಿದೆ. ಯುದ್ಧದ ನಂತರ ದಿನೇ ದಿನೇ ಅಡುಗೆ ಅನಿಲದ ಸಮಸ್ಯೆ ಒಂದು ಕಡೆ ಆದರೆ ಇದರಿಂದ ನಂದಿ ಬೆಟ್ಟದ ಹೋಟೆಲ್ಗಳಲ್ಲಿ ಊಟ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕ ಪ್ರವಾಸಿಗರಲ್ಲಿ ಮನೆ ಮಾಡಿದೆ. ಇದರಿಂದ ಇಡೀ ನಂದಿ ಬೆಟ್ಟ ಖಾಲಿಯಾಗಿ ಬಣಗುಡ್ತಾ ಇದೆ. ಪ್ರವಾಸಿಗರಿಲ್ಲದೆ ನಂದಿ ಬೆಟ್ಟ ಬಿಕೋ ಎನ್ನುವಂತಾಗಿದೆ. ಪ್ರವಾಸಿಗರ ಕೊರತೆಯಿಂದ ನಂದಿ ಬೆಟ್ಟದ ಮೇಲ್ಭಾಗದ ಹೋಟೆಲ್ಲು ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ವಹಿವಾಟಿಲ್ಲದೆ ಮಾಲೀಕರು ನಷ್ಟಕ್ಕೀಡಾಗುವಂತಾಗಿದೆ. ಆದರೆ ನಂದಿ ಬೆಟ್ಟದ ಮೇಲಿನ ಮಯೂರ ಫೈನ್ ಟಾಪ್ ಹೋಟೆಲ್ನಲ್ಲಿ ಸದ್ಯಕ್ಕೆ ಗ್ಯಾಸ್ ಕೊರತೆ ಇಲ್ಲ. ಮುಂಗಡವಾಗಿ ಹೆಚ್ಚಿನ ಸಿಲಿಂಡರನ್ನು ತರಿಸ್ಕೊಂಡಿದ್ದರಿಂದ ಸಮಸ್ಯೆ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಯುದ್ಧ ನಡೀತಾ ಇರೋದ್ರಿಂದ ಇಸ್ರೇಲ್ ಮತ್ತು ಇರಾನ್ದು ಅಮೇರಿಕಾ ಮೂರು ದೇಶಗಳು ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಏನಾಗಿದೆ, ಇದರದ್ದು ಗ್ಯಾಸ್ ಸಿಲಿಂಡ್ರದ್ದು ಮೇನ್ ಒಂದು ಆತಂಕ ಸೃಷ್ಟಿಯಾಗಿದೆ. ಏನಂತ ಸಿಗ್ತಾಯಿತ್ತೋ ಇಲ್ಲೋ ಅಂತ ಎಲ್ಲ ಕಡೆ ಬೆಂಗಳೂರಲ್ಲೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಹೋಟ್ಲ್ಗಳು ಬಂದ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಂದಿ ಹೋದರೆ ಅಲ್ಲಿ ಏನು ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿ ಜನ ಫುಲ್ಲು ಕಡಿಮೆ ಆಗಿಬಿಟ್ಟಿದ್ದಾರೆ. ಅದು ಒಂದು ಕಾರಣ. ಮತ್ತು ಎಲ್ಲ ಎಕ್ಸಾಮ್ ಟೈಮ್ ಈಗ SL